ಎಲ್ಲ ಎಲ್ಲ ಸಂತ್ಯಾ ಏನು ಶಾಣೆ ಆಗಿಲ್ಲ. ನನ್ನ ಹೋತಿ ನೋಡಿ, ನಿಮ್ಮ ಅಪ್ಪನ ಹೋತಿಲ್ ನೀನು. ಅಯ್ಯೋ, ಮಹಾಲಕ್ಷ್ಮಿನ ನಮ್ಮ ಮನೆ ಕರ್ಕೊಂಬರಾಕತಿಯಲ್ಲ. ಮತ್ತೆ ಏನ್ ಅನ್ಕೊಂಡಿ ನೀನು? ಈ ಡಿರೇಸ್ನ್ಯಾಗ ಮಹಾರಾಜ ಕಣ್ಣಂಗ್ ಕಾಣಕತ್ತಿ. ಎಷ್ಟ್ ಚಂದ ಕಾಣಕತ್ತಿಲ್ಲ ನೀನು. ನಮ್ಮೂರಿಗೆ ಹೋಗಿಂದ ಧೂಮ್ ಧಾಮ್ ಆಗಿ ಹೋಳಿಗೆ ಊಟ ಹಾಕಿಸ್ತೀನಿ. ಯಪ್ಪ, ನಿಮ್ಮ ಅತ್ತಿ ಕಾಲ್ ಹಿಡ್ಕೊಳದೊಂದು ಬಾಕಿ ಇತ್ತು ನೋಡು. ಹಂಗತಿ ಮಾಡ್ಬಿಟ್ಲು. ಅಯ್ಯೋ, ನನಗಂಕರು ಭಾಳ ಖುಷಿ ಆಯ್ತು. ಬರೋಬ್ಬರಿ ಬಂತು ನೋಡಿ ನಿಮ್ಮ ಅತ್ತಿಗೆ. ಏನೋ ಅನ್ಕೊಂಡಿದ್ಲ ನಮ್ಮನ್ನ. ನೋಡು, ಕಡಿಕು ನನ್ನ ಕಾಲ್ ಕೆಳ ಬಂದ್ ಬೀಳೋಂಗಾತ. ಇನ್ನು ನಿನ್ನ ಮಗ ತಾಯಿನ ಕಟ್ಟಿಲ್ಲ, ಕುಣದಾಡಬೇಡ, ತಡ್ಕೊಂಡಿಟ್ಟು ಕನಸು ಕಾಣಬೇಡ. ಕನಸ್ ಕಾಣಕೇನ್ರಿ, ಎಲ್ಲಾ ಮುಗೀತು. ಇನ್ನೇನೈತಿ, ಹುಡುಗಿ ಕರ್ಕೊಂಬರ್ತಾರ, ತಾಳಿ ಕಟ್ಟೋದೊಂದ ಬಾಕಿ, ಎಲ್ಲಾ ಮುಗೀತ್ ನೋಡು. ಲಕ್ಷ್ಮಿ ಹೆಸರಿನಾಗಿರೋ ಆಸ್ತಿ, ಆಕಿ ಬಂಗಾರ, ಅವರು ಎಂತುಸಗಳು ಯಾನ ಎಲ್ಲ ನಮಗ. ಯವ್ವ ದೇವ್ರ, ನನ್ನ ಮಗಳನ್ನ ಚಲೋ ಮಂಟಾನ ಕೊಡ್ತೀನಿ. ಸಂತು ಯಪ್ಪ, ನಿಮ್ಮ ತಂಗಿನ ಚಲೋ ಮಂಟಾನ ಕೊಡು ನಾಯಪ್ಪ. ಆತ. ಇಲ್ಲಿ ಇನ್ನೊಂದು ನಾಟಕ ಆಡ್ಬೇಕು ನೀವು. ನಾಟಕ? ನಿಮ್ ಮೇಲೆ ನಮ್ಗ ನಂಬಿಕೆ ಇಲ್ಲ, ಅದಕ್ಕ ನಿಮ್ ಮಗಳಿಗೆ ಬರುವಂತ ಆಸ್ತಿ ಎಲ್ಲ ನಮಗ್ ಕೊಡ್ರಿ, ಇಲ್ಲಾಂದ್ರೆ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಸಂಗಿಲ್ಲ ಅಂತೇಳಿ ನೀನು ಆಟ ಹಿಡ್ಕೊಂಡ್ ಕುಂದ್ರು. ನಾನು ಹಂಗಲ್ವೇ ಯವ್ವ ಹಿಂಗಂತೀನಿ, ನೀನು ಚಲೋ ಮಾಡ್ಕೊಂಡಿಂದ. ಅಲ್ಲಲ್ಲ ಹುಡುಗ, ಹಿಂದೆಗಡೆ ಎಲ್ಲ ಬರ್ತತಲ್ಲ, ಈಗೆಲ್ಲ ಬೇಕಾ? ಯವ್ವ ಸುಮಿರು, ಯಾರನ್ನ ನಂಬಿದ್ರು ನಮ್ ರೇಣವತಿ ನಂಬುವಂಗಿಲ್ಲ. ಇತ್ತಾಗ ಆಸ್ತಿ ಬಂದಿಂದ ಮುಂದಿನ ಕೆಲಸ. ಅದು ಮಾತ್ರ ಕರೆಯನ. ಆ ತಗೋರ ಪಾಠ ಮಾಡೋದು ಮತ್ತೆ. ಯವ್ವ ಕರ್ಕೊಂಬಂದ್ರ ಲಕ್ಷ್ಮಿನ. ಯವ ಇದೇನು ಯವ ಮಹಾಲಕ್ಷ್ಮಿ ಕಂಡಂಗ್ ಕಾಣಕತ್ತಿ. ಯವ ನಾನು ಕಣ್ ಹತ್ತವ ನನ್ನ ಸೊಸಿಯ ಎಷ್ಟು ಸೊರ್ಗ್ಯವ ಯವ್ವ. ಇನ್ನು ಹೊಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ. ನನ್ನ ಮನೆಗೆ ಬಂದಿಂದ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕಿ ಕೊಡ್ತೀನಿ, ತುಪ್ಪದಾಗ ಕೈ ತೊಳಸ್ತೀನಿ ನೋಡಕಂತೀನಿ. ನಮ್ಮ ಸೊಸಿ ಹೆಂಗ್ ತವಾಣಿಯಿಂದ ಇರ್ತಾ ಅಂತಿ. ಓದೋದು ಬೇಡ, ಪಾದೋದು ಬೇಡ, ರಾಣಿಗತೆ ಇರ್ಲಿ. ನನ್ನ ಸೊಸಿ ಓದೋದು ಯಾಕಬೇಕು? ಆಟ ಮಾಡಕಂತ್ಯ ನಿನ್ ಸೊಸಿನ ತವಾಣಿ ಮಾಡಕಂತೆ. ಇನ್ನೇನು ತಾಳಿ ಕಟ್ಟಿಸ್ಬಿಡುನಲ್ಲ. ನೋಡ್ವಾರೇನವ, ನೀ ತಪ್ಪು ತಿಳ್ಕೊಬೇಡ. ನಮ್ಮ ಮ್ಯಾಗ ತಾಳಿ ಕಟ್ಸೋಕ್ಕಿಂತ ಮುಂಚೆ ನಿನ್ನ ಮಗಳಿಗೆ ಬರ್ಬೇಕಾದಿದ್ದ ಆಸ್ತಿ, ಆಕಿ ಮಾಡಿಸಿದ್ದೆಲ್ಲ ಬಂಗಾರ ಏನೋ ಬ್ಯಾಂಕ್ನ ರೊಕ್ಕ ಇಟ್ಟಿ ಅಂತಲ್ಲ, ಅವೆಲ್ಲ ನನ್ನ ಮಗಗ ಬೇಕು. ನಾಳೆ ಕೊಡ್ಲಿಕ್ಕಂದ್ರೆ ಏನ್ ಮಾಡೋದವ? ನೋಡ್ವಾ, ನಮ್ಗೇನ್ ಕೊಡಂಗಿಲ್ಲ, ಎಲ್ಲ ನಿನ್ ಸೊಸಿಗೆ ಇರ್ತತಿ. ಯಾಕಂದ್ರೆ ನಿನಗೊಬ್ಬ ಗಂಡ್ ಮಗ ಅದನ್ನ, ನಾಳೆ ಬ್ಯಾಡ ಅಂದ್ರ ತಿರುಗಿ ಬಿದ್ರ ಬ್ಯಾಂಕ್ನಾಗಿನ ರೊಕ್ಕ ಬಂಗಾರ ಅಷ್ಟು ಎಲ್ಲ ಬಳದ ನಿನ್ನ ಕೈಯಾಗ ಕೊಡ್ತೀನಿ ಈ ದೇವ್ರ ಮುಂದೆ. ಅದು ಆಸ್ತಿ ಪತ್ರನ ತಗೊಂಬ ಅಂತ ಏನಿ ತಗೊಂಬರಕತ್ತಾರ, ದಾರ್ಯಾಗ ಐತಿ. ಅದು ಬಂದ ಮ್ಯಾಗನ ಹಂಗಾರ ಬಂದ ಮ್ಯಾಗನ ತಾಳಿ ಕಟ್ಸೋನು. ಮತ್ತೆ ನಾಳೆ ಜಗಳ ಮಾಡೋದು ಚಂದಲ್ಲ, ಹೌದಿಲ್ಲ? ಇನ್ನೇನ್ ಬರ್ತತಿ, ತಡಿ ಆಸ್ತಿ ಪತ್ರನೂ ಬರ್ತತಿ. ನೀ ಏನ್ ಮಾಡಕ್ ಹೊಂಟಿಲ್ಲ ನೀನು? ನಿನಗೇನಾರ ಬುದ್ಧಿ ಗಿದ್ದೈತನ? ಅಲ್ಲಲ್ಲಿ ಗಿನಿ ಹಂಗ ಸಾಕಿ ಮಗಳನ್ನ ಗಿಡಗನ ಕೈಯಾಗ ಕೊಡಕ್ ಹೊಂಟೇನ? ತಡಿ ಪಾರವಕ್ಕ, ಪಿಕ್ಚರ್ ಅಭಿ ಬಾಕಿ ಹೇ. ಏನ್ ಬಾಕಿನೋ ಏನ್ ಟಾಕಿನೋ ನನಗಂಕರು ಒಂದು ತಿಳಿಯೋಲ್ದಲ್ಲಿ ರೇನಿ. ಏನ್ ಮಾಡಕ್ ಹೊಂಟೇನ್ ನೀನು? ಬಾ, ನನ್ನ ಮಗನ ಮಕ್ಳು ನಿಂದ್ರ ಬಾ. ಲಕ್ಷ್ಮಿ, ಇಂಥದೊಂದು ದಿನ ಬರ್ತದಂತ ಅನ್ಕೊಂಡಿದ್ದೇ ಇಲ್ಲ ನಾನು. ನಿನ್ ಪ್ರೀತಿ ನನ್ನ ಪ್ರೀತಿ ಗಟ್ಟಿಯಾಗಿತ್ತು, ಅದಕ್ಕೆ ಇಬ್ರು ಒಂದ ಆಕತ್ತೀವಿ. ಆ ದೇವರ ನಿರ್ದರ್ಶನ, ನಾವಿಬ್ರು ಒಂದ ಆಗ್ಬೇಕತ್ತಿ ಹೇಳಿ. ಇನ್ನೊಬ್ರು ಬ್ಯಾರೆ ಮಾಡಾಕ ಏನ್ ಬಂತ, ಹೌದಿಲ್ಲ? ಹೌದು. ನಿಮ್ಮ ಇಷ್ಟು ಒಪ್ಕೊಂತಾಳಂತ ಗೊತ್ತಿದ್ದಿಲ್ಲ, ಆದ್ರೂ ಒಪ್ಕೊಂಡಿಲ್ ಬಿಡು. ಬಿಡೋರು ಯಾರು? ನೋಡು, ನನಗ ಓದೋದಕ್ಕಿನ ನಿನ್ನ ಪ್ರೀತಿನ ಮುಖ್ಯ. ನನಗೆ ನಿನ್ನ ಜೊತೆ ಜೀವನ ನಡೆಸೋದ ಮುಖ್ಯ. ಯವ ಯಾರ ಕಣ್ಣು ಸಾಲವಲ್ದ ನನ್ನ ಮಗನ ಸೊಸಿನ ನೋಡಾಕ. ಯಾವ ಮನಿ ತುಂಬಿಸ್ಕೊಂಡಿನೇ ಅಂತೀನಿ. ಯವ ಲಕ್ಷ್ಮಿ, ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಆಗಿ ಬರಾಕಂತೀವ. ಕನಸು ಕಾಣಬೇಡ, ತಡ್ಕೋ, ಇನ್ನು ಪಿಕ್ಚರ್ ಅಭಿ ಬಾಕಿ. ಅಲ್ವೇ ತಂಗಿ, ಹೊತ್ತಾಗತ್ತ. ಅದು ಏನು ಯಾರ ಬರೋರು ಅಂದಿಲ್ಲವೂ ನಾ ಕರಿಬೇಕಿಲ್ಲ. ಅಯ್ಯ ತಡಿಯಣ್ಣ, ನೀ ಶುಭ ಕಾರ್ಯದಾಗ ಅವಸರ ಬೌಸರ ಮಾಡಬಾರ್ದು, ತಡಿ ಒಂದಿಟ್ಟು. ಅಯ್ಯೋ ಬಂದನ್ರಿ. ಯವ್ವ, ಆ ಚೀಲದಾಗ್ರಿ ಬಂಗಾರ ರೊಕ್ಕ ಆಸ್ತಿ ಪತ್ರ ಇರ್ಬೇಕು. ತಾಯಿ ಕಟ್ಟನೋದು ಚೀಲ ನಮ್ಮ ಕೈಯಾಗನ. ಬಂದ್ರಪ್ಪ, ಮಕ್ಕಕ್ಕೆ ಮುಸುದ್ ಹಾಕೊಂಬಂದ ಯಾವಾಗಿನ ಕರ್ಕೊಂಬಂದ ನೀವ? ಅಯ್ಯೋ ನಮ್ಗೆ ಯಾಕ್ರಿ ಬೇಕು? ಯಾಕಿನ್ನಾರ ಯಾಕೆ ಕರ್ಕೊಂಬರೋಲ್ಲ ನಾಕ? ಅಲ್ಲನ ಇನ್ನೇನವ? ತಾಳಿ ಅದು ಕೊಡ್ಸೋಣ. ತಡಿವ, ಇನ್ನೊಂದಿಟ್ಟು ಐತಿ, ಇನ್ನೊಂದಿಟ್ಟು ಲೆಕ್ಕ ಚುಕ್ತ ಐತಿ. ಅದ ಚುಕ್ತ ಮಾಡಿದ್ಮ್ಯಾಗ ಬೀರ್ತಿ ತಾಳಿ ಕಟ್ಸೋಣಂತ. ಈ ಹುಡುಗಿ ಯಾರು ಇರ್ಬೇಕು? ಈಕಿಗೆ ಮುಸುಕ್ ಹಾಕೊಂಡ್ ಕರ್ಕೊಂಬಂದಾರ. ಏನೋ ಈ ರೇಣಿದು ಏನು ಎತ್ತ ಒಂದು ಗೊತ್ತಾಗವಲ್ದ. ಏನ್ ಮಾಡಕೊಂಡ ಈಕಿ ರೇಣಿ? ಜಾತ್ರೆ ಅಂಕರು ಮುಗೀತು, ಇನ್ ಹೋಗ್ಬೇಕು ನೋಡುವ ಮನಿಗೆ. ನನಗಂಕರು ಮಿಕ್ಕಿ ಬಿಟ್ಟೈತಿ ಬೇ. ನನ್ನ ಗಂಡ ಬ್ಯಾರೆ ಮನಿ ಮಾಡೋಣವಲ್ಲ. ನನಗೆ ನಮ್ಮ ಅತ್ತಿ ಕೂಡಿರಕ್ಕೆ ಇಷ್ಟ ಇಲ್ಲ. ಏನ್ ಮಾಡ್ಲಿ ನಾನು? ಮನೆ ಅಂತವ್ಲಿ ಲಗ್ನ ಮಾಡಿ ಒಂಥರ ನನಗೆ ಇಕ್ಕಳದಾಗ ಸಿಕ್ಕೊಂಡಂಗಾಗೈತಿ. ಬರೀ ಹಿಂಗ ಹೇಳ್ಕೊಂತ ಹೋಗು. ಎಲ್ಲಾರು ಬ್ಯಾರೆ ಆಗಿ ಮೈ ತುಂಬಾ ಬಂಗಾರ ಮಾಡಿಸ್ತಾರ. ನನಗಂಕರು ಆ ಭಾಗ್ಯ ಇಲ್ಲ. ಒಬ್ಬಾಕೆ ಮಗಳು ಮತ್ತೆ ಸಡಗ್ರಕ್ಕ. ನನಗರ ಏನು ಆಸೆ ಇಲ್ಲ, ನಿನಗ ಮೈ ತುಂಬಾ ಬಂಗಾರ ಮಾಡಿ ಹಾಕ್ಬೇಕು ಅನ್ನೋ ಆಸೆ ಐತಿ. ಏನ್ ಮಾಡ್ಲಿ ನಾನು? ಹೇಳಿ ನೋಡುನು, ನನ್ನ ಕೈಲಿಂದ ಏನ್ ಮಾಡಕ್ಕಾಗತ್ತ?
ಏನ್ ನಾವೇನ್ ದೊಡ್ಡ ಅಗರ್ಭ ಶ್ರೀಮಂತ್ರ ಇದ್ದಿದ್ರಾಗ ದುಡ್ಕೊಂಡ್ ತಿನ್ನಾರವ ನಾವು. ಹಿಂಗ ಹೇಳ್ಕೊಂತ ಹೋಗು ಅಲ್ಲಿ ಗಂಡನ ಮನ್ಯಾಗ ಅಲ್ಲಿ ಹಂಗೆ ನಮ್ಮ ಪರಿಸ್ಥಿತಿ. ಯವ್ವೇ ಯವ್ವ, ನಾ ಒಂದು ಮಾತು ಹೇಳ್ತೀನಿ. ನಾ ಹೇಳ್ದಂಗೆ ಕೇಳ್ತೀಯ? ಏನು ಹೇಳು. ಅಲ್ವೇ ಪಾರ್ವತಿಗೆ ನಮ್ಮ ಅತ್ತಿ ಕಂಡ್ರೆ ಇಷ್ಟ? ಹ್ಞೂ ನೀವು ಅಷ್ಟು ಜೀವದಳ. ನಿಮ್ಮ ಅತ್ತಿದು ಬಾಳೆ ಸುದ್ದಿದ್ದಿದ್ದಿಲ್ಲ. ನಿಮ್ಮ ಮಾವ ಗನ ಹದಗೆಟ್ಟ ಬಾಳೆ ಮಾಡ್ತಿದ್ದ. ಅವ್ರ ಮನ್ಯಾಗ ಗನ ಕಿರಿಕಿರಿ ಮಾಡ್ತಿದ್ರು. ಆವಾಗ ಪರವ ಗಂಡ ಮುಂದೆ ನಿಂತು ಆಕೆ ಬಾಳೆ ಸುದ್ದು ಮಾಡಿದ್ರು. ಎಲ್ಲ ಸಾಮಾನು ತಂದು ಕೊಟ್ರು. ಮತ್ತು ಎಲ್ಲ ಹಾಕಿದ್ರು. ಒಟ್ಟು ಬಾಳೆ ನಡೆಸ್ಕೊಂಡು ಹೋಗ್ಬೇಕು. ಆಕಿನ ಬೇರೆ ಮಾಡಿ ಎಲ್ಲ ಸುದ್ದು ಮಾಡಿ ಇಟ್ಟು ಬಂದ್ರವ ಅವರು. ಓ ಹೌದನ? ಯವ್ವ, ಮತ್ತು ಅಕ್ಕನ ಮಗಳಿಗೆ ತೊಂದರೆ ಆಗೈತೆ ಅಂದ್ರೆ ಪಾರ್ವತಿ ನೋಡ್ಕೊಂಡು ಹೋಗಂಗಿಲ್ಲನ? ಏನು ಹಾಕತ್ತಿ ನೀನು? ಅಂದ್ರೆ ನಿನ್ನ ಸೊಸಿ ಪವಿತ್ರ ಅದಲ್ಲ, ಪವಿತ್ರಾಗ ನಾವಂದ್ರೆ ನೀನು ಕಾಟ ಕೊಟ್ರೆ, ನೀನು ಅಂದ್ರೆ ನೀನಂತನೂ ಅಲ್ಲ, ಅಣ್ಣಗೆ ಹೇಳಿಸಿ ಒಂದು ಸ್ವಲ್ಪ ಕಿರಿಕಿರಿ ಮಾಡಿಸಿದ್ರೆ ಹೆಂಗಿರ್ತೈತಿ ಅಂತ. ಕಿರಿಕಿರಿ ಮಾಡಿಸಿದ್ರೆ ಸುಮ್ ಬಿಡ್ತಾರನ? ಮತ್ತು ನಿನಗೂ ಅಲ್ಲಿ ಗಂಡನ ಮನೆ ಕಿರಿಕಿರಿ ಚಲೋ ಆಕೈತಿ. ನಾ ಗಂಡನ ಮನೆಗೆ ಹೋದ್ರಲ್ಲ ಕಿರಿಕಿರಿ ಆಗೋದು. ಹೋಗಬೇಕಲ್ಲ ಮತ್ತು ಗಂಡನ ಮನೆಗೆ. ಎಷ್ಟು ದಿನ ಅಂತ ನೀನು ತವ್ರ ಮನೆಗೆ ಇಟ್ಕೊಳೋದು? ಯವ್ವ, ಗಂಡನ ಮನೆಗೆ ಹೋಗ್ಲಾರ್ದಂಗೆ ನಾ ಒಂದು ಉಪಾಯ ಮಾಡೀನಿ. ಏನದು? ಈಗ ಪಾರ್ವತಿ ಕೈಲೇ ನಾವು ರೊಕ್ಕ ಇಸ್ಕೋಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು. ಮತ್ತು ನಾನು ತಾಯಿ ಆಗಾಕತ್ತೀನಿ ಅಂಥೇಳಿ ಸುಳ್ಳು ಹೇಳ್ಬಿಟ್ರೆ ಅವಾಗ ನೀ ಏನಂತಿ ನೋಡವ, ಮತ್ತು ಕಳು ಕುಪ್ಸ ಮಾಡಲಾರ್ದ ಹಳ್ಳ ಹೊಳಿ ದಾಟಬಾರ್ದು, ಅದಕ್ಕೆ ನಾ ಕಳ್ಸಂಗಿಲ್ಲ ಅಂತ ಹೇಳ್ಬಿಡು ನಮ್ಮ ಅತ್ತಿಗೆ. ನಾ 3-4 ತಿಂಗಳು ಇಲ್ಲೇ ಇರ್ತೀನಿ. ಹಿಂದೆಗಡೆ ನೀವು ಹೊಟ್ಟಲಿಲ್ಲ ಅಂತ ಗೊತ್ತಾತಂದ್ರೆ ಸುಮ್ಮಿರ್ತಾರನ? ಯವ್ವ, ಹಿಂದೆಗಡೆ ಹೊಟ್ಟೆ ಹೋತಂತ ಹೇಳಕ್ಕೆ ಬರ್ತೈತಿ. ಸುಮ್ಮನೆ ಇರು. ಅದಕ್ಕೆ ಸ್ವಲ್ಪ ಇಲ್ಲೇ ಕಿರಿಕಿರಿ ಮಾಡಿಬಿಡ ಅಂತ ನಾನು ಅನ್ನಿಸ್ತೀನಿ. ಅಂದ್ರೆ ನೀ ಮಾಡಕ್ಕೆ ಹೋಗ್ಬೇಡ, ಅಣ್ಣಗೆ ಹಚ್ಚಿ ಗಪ್ನ ಕುಂತ್ಬಿಡು ನಾವು. ಆವಾಗ ನೀನು ಅನ್ನಕ್ಕೆ ಬರ್ತೈತಿ. ಪಾರ್ವತಿ ಬಂದು ನಿನಗೆ ಕೇಳ್ತಾ, ಪಾರ್ವತಿಗೆ ನಾ ಏನು ಮಾಡ್ಲಿವ, ಇಬ್ರು ಗಂಡ ಎಂತಿದ್ದು ನಾ ಜಗಳ, ನಾ ಏನು ಮಾಡೋಕ್ಕಾಗತ್ತ ಅಂತ ಹೇಳ್ಬಿಡು. ತಡಿ ಆಟ ಮಾಡೋಣ ಅಂತ. ಇನ್ನೂ ಹತ್ತಾಗಿಲ್ಲನ? ಮಕ್ಕೋ ಬರ್ರಿ. ಏನು ಮಕ್ಕಳದ ಏನು ಹೇಳೋದ. ಮತ್ತು ನಿಮ್ಮ ತಂಗಿ ದುಡಿಲಾರ್ದ ದುಃಖ ಬಡಿಲಾರ್ದ ರೊಕ್ಕ ಮಾಡೋದು ಹೆಂಗ ಅಂತ ಹೇಳ್ಕೊಡಾಕತ್ತಿದ್ಲಪ್ಪ. ದುಡಿಯಾಕೆ ಹೋಗ್ಲಾರ್ದ ನಮ್ಗೇನು ಗತಿ ಐತಿನ? ಎದ್ ಬರ್ರಿ, ಎಂತದ್ ಮಾತಾಡ್ಕೊಳಕತ್ತೀರಿ? ಏನ ಒಂದು ಸ್ವಲ್ಪ ನೀನು ಗಟ್ಟಿ ಮನಸ್ಸು ಮಾಡಿದೆ ಅಂದ್ರೆ ಇದೆಲ್ಲ ಆಗತ್ತೆ ನೋಡು. ಇದ್ದಲ್ಲಿಗಿನ ರೊಕ್ಕ ಬರ್ತಾವ. ಏನಂತೀಯನ್ನ? ಈಕಿಗೆ ಏನಾರ ಹುಚ್ಚಿಗಿಟ್ಟು ಹಿಡಿತೇನೆ ಬೇ? ಏನು ಮಾತಾಡಕತ್ತಾಳ ಈಕಿ? ಇದ್ದಲ್ಲಿಗೆ ಅದೇ ಹೆಂಗೆ ರೊಕ್ಕ ಬರ್ತಾವು? ಹೌದಪ್ಪ ಸಕ್ರಪ್ಪ, ಅದು ಮತ್ತು ನಿನ್ನ ಹೆಂಡತಿಗೆ ಕಾಟ ಕೊಟ್ಟು ಅಂದ್ರೆ ನೀನು ಬಂಗಾರ ತೊಗೊಂಬ, ಬೆಳ್ಳಿ ತೊಗೊಂಬ ಅಂತ ಒಂದು ಸ್ವಲ್ಪ ಕಿಟಿಪಿಟಿ ಮಾಡಿದೆ ಅಂದ್ರೆ ನಿಮ್ಮ ಅತ್ತಿ ದೊಡ್ಡ ಅತ್ತಿ ಹೋಗಿ ಸಣ್ಣ ಅತ್ತಿ ಮುಂದೆ ಹೇಳ್ತಾ, ನಿಮ್ಮ ಸಣ್ಣ ಅತ್ತಿಗೇನು ಕೊಳಿಲಾರ್ದಷ್ಟು ಆಸ್ತಿ ಐತಿ, ಸ್ವಲ್ಪ ಏನಾರ ಕೊಡ್ತಾಳ ಅಂತ. ಹೌದಿಲ್ಲ? 8 ವರ್ಷ ಹಂಗೆ ದುಡ್ಕೊಂತ ಹೋಗುನಿಯಪ್ಪ. ಈಗ ನಮ್ಗೆ ಬಾಯಿ ಬಿಟ್ಟು ಕೇಳಕ್ಕೂ ಆಗಂಗಿಲ್ಲ. ಕೇಳಿದ್ರೆ ನಿಮ್ಮಮ್ಮ ಸುಮ್ಬಿಡ್ತಾವನ ಬಿಡಂಗಿಲ್ಲ. ಅದಕ್ಕೆ ಹಿಂಗತಿ ಎಬ್ಸಿದ್ರೆ ಸ್ವಲ್ಪ ಗಂಟ ಮಾಡ್ಕೋಬೋದು ಅಂತ ನೋಡೇನ ಯೋಚನೆ ಮಾಡು. ನೋಡೋ, ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ. ಬಂಗಾರ ಕೊಡಲಿ, ರೊಕ್ಕನಾರ ಕೊಡಲಿ, ಬರುತ್ತಿಲ್ಲ. ಮತ್ತು ಹಿಂದಕ್ಕೆ ಅತ್ತಿಗೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಈಗಿನೂ ನೋಡ್ಕೊಂಡು ಹೋಗ್ಕಳ. ನೋಡಿ ಯೋಚನೆ ಮಾಡು. ನೀವು ಹೇಳೋದೆಲ್ಲ ಬರೋಬ್ಬರಿ ಐತಿ. ಮತ್ತು ಅದು ಹಳ್ಳಿ ಉಲ್ಟಾ ಆದ್ರೆ ಏನು ಮಾಡೋದು? ಉಲ್ಟಾ ಆಗಂಗಿಲ್ಲ, ಅದೆಲ್ಲ ನಿನ್ನ ಕೈಯಾಗೈತಿ. ನೀ ಹೆಂಗೆ ವೈನಿಗೆ ಕಷ್ಟ ಕೊಡ್ತೀವೋ, ಹೆಂಗೆ ಕೇಳ್ತೀವೋ, ಹೆಂಗೆ ಮಾಡ್ತೀವೋ ಅದನ್ನ ನಿನಗೆ ಬಿಟ್ಕೊಟ್ಟಿದ್ದು. ನೀ ಇಟ್ಟು ಮಾಡಿದೆ ಅಂದ್ರೆ ಆರಾಮಾಗಿರ್ಬೋದು ನೋಡಪ್ಪ. ಸರಿ, ನೀವು ಹೇಳೋದು ನನಗೂ ಸರಿ ಅನಿಸ್ತತಿ. ಅಷ್ಟೇ ಮಾಡ್ತೀನಿ ತಗೋ. ಈ ಸಮಾಧಾನ ಆಯ್ತು. ಇನ್ನೊಂದು, ಇದು ಯಾರಿಗೆ ಗೊತ್ತಾಗೋಂಗಿಲ್ಲ. ಮತ್ತು ನಿನ್ನ ಹೆಂಡತಿ ಮುಂದೆ ಅಂದ್ಗಿಂದಿ ನೀನು ಬಾಯಿ ಟೈಪಿ ಒಂದಿಟ್ಟು ಕುಡ್ದು ಪಡ್ದು ಬಂದಾಗ ಎಲ್ಲ ಬಾಯಿ ಬಿಟ್ಬಿಡ್ತೇಕಿ ಮುಂದೆ. ಏನು ಮಿಸ್ಗಾಕ್ ಹೋಗ್ಬೇಡ ನೀನು. ನಾ ಏನು ದಿನ ಕುಡಿತೀನಿ ನಿನ್ಬಿ, ಯಾವಾಗ ಒಮ್ಮೆ ಕುಡಿತೀನಿ ಅಟ್ಟ. ಯಪ್ಪ, ಯಾವಾಗ ಒಮ್ಮೆ ಕುಡ್ದಾಗೂ ಬಾಯಿ ಬಿಟ್ಬಿಡ್ತಿ. ಅದಕ್ಕೆ ಅವು ಹೇಳಿದ್ದು. ಸ್ವಲ್ಪ ಬಾಯಿಗೆ ಹೊಲಿಗೆ ಹಾಕ್ಕೊಂಡಿರು. ಸರಿ ಆಯ್ತಳವ, ಅಷ್ಟೇ ಮಾಡೋಣಂತ.